ತೀವ್ರ ಹೊಟ್ಟೆ ನೋವು ಮತ್ತು ಹೆವಿ ಬ್ಲೀಡಿಂಗ್ ಅನುಭವಿಸ್ತಿದ್ದೀರಾ? ಹಂಗಂದ್ರೆ ಇದನ್ನು ಇಗ್ನೋರ್ ಮಾಡಬೇಡಿ. ನಮಸ್ಕಾರ, ನಾನು ಡಾಕ್ಟರ್ ಸಂಜನಾ ಹಿತೇಶ್, ಕನ್ಸಲ್ಟೆಂಟ್ ಆಬ್ಸ್ಟಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್. ಇದಕ್ಕೆ ಸೊಲ್ಯೂಷನ್ ಬಂದು ಟಿಎಲ್ಎಚ್ ಸರ್ಜರಿ. ಇದು ನಿಮಗೆ ಸುರಕ್ಷಿತ ಮತ್ತು ಫಾಸ್ಟ್ ರಿಕವರಿ ಆಗಿರುತ್ತದೆ. ಟಿಎಲ್ಎಚ್ ಸರ್ಜರಿ ಅಂದ್ರೆ ಏನು? ಇಟ್ ಇಸ್ ಕಾಲ್ಡ್ ಅಸ್ ಟೋಟಲ್ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿ. ಇದು ಒಂದು ಚಿಕ್ಕ ಕೀಹೋಲ್ ಸರ್ಜರಿ, ದುರ್ಬೀನ್ ಸರ್ಜರಿ. ಇದರಿಂದ ನಿಮಗೆ ಮಿನಿಮಲ್ ಪೇನ್, ಫಾಸ್ಟ್ ರಿಕವರಿ, ಲೆಸ್ ಬ್ಲಡ್ ಲಾಸ್ ಮತ್ತೆ ಸ್ಮೂತ್ ಹೀಲಿಂಗ್ ಆಗುತ್ತೆ. ಟಿಎಲ್ಎಚ್ ಸರ್ಜರಿ ಯಾರು ಮಾಡಿಸ್ಕೋಬಹುದು? ಯಾರಂದ್ರೆ ಫಸ್ಟ್ನೇದು ಗರ್ಭಕೋಶದಲ್ಲಿ ಗೆಡ್ಡೆ ಇರುತ್ತೆ, ಅವ್ರಿಗೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅದ್ರ ಜೊತೆ ಪೇನ್ ಅಬ್ಡಮೆನ್ ಇರುತ್ತೆ, ಮೆಡಿಸಿನ್ಸ್ ತಗೊಂಡಿರ್ತಾರೆ, ಅದ್ರ ಕಮ್ಮಿ ಆಗಿರಲ್ಲ, ಆ ಪೇಷಂಟ್ಸ್ ಮಾಡಿಸ್ಕೋಬಹುದು. ಎರಡನೇದು ಗರ್ಭಕೋಶದಲ್ಲಿ ಸಿಸ್ಟ್, ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತಾರೆ, ಅದನ್ನ ಎಂಡೋಮೆಟ್ರಿಯೋಸಿಸ್ ಅಂತ ಕೂಡ ಹೇಳ್ತಾರೆ. ಅವ್ರು ಕೂಡ ಮೆಡಿಸಿನ್ ತಗೊಂಡಿರ್ತಾರೆ, ಬಟ್ ಅನ್ಫಾರ್ಚುನೇಟ್ಲಿ ಕಮ್ಮಿ ಆಗಿರಲ್ಲ, ಆ ಪೇಷಂಟ್ಸ್ ಒಂದು ಗರ್ಭಕೋಶದಲ್ಲಿ ತುಂಬಾ ಬ್ಲೀಡಿಂಗ್ ಆಗ್ತಿರುತ್ತೆ, ಏನ್ ಸಮಸ್ಯೆ ಅಂತ ಗೊತ್ತಿರಲ್ಲ, ಆ ಪೇಷಂಟ್ಸ್ ಗಳಿಗೆ ಕೂಡ ನಾವು ಟಿಎಲ್ಎಚ್ ಸರ್ಜರಿ ಮಾಡ್ತೀವಿ. ನಾಲ್ಕನೇದು ಅರ್ಲಿ ಕ್ಯಾನ್ಸರ್, ಇಲ್ಲ ಅಂದ್ರೆ ನೈನ್ ಕ್ಯಾನ್ಸರ್ಸ್ ಲೀಷನ್ಸ್, ಅವರಲ್ಲಿ ಕೂಡ ನಾವು ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ತೀವಿ. ತುಂಬಾ ಜನ ಕೇಳ್ತಾರೆ, ಮ್ಯಾಮ್ ಕರೆಂಟ್ ಆಪರೇಷನ್ ಆದ್ಮೇಲೆ ಗರ್ಭಕೋಶ ಸ್ವಲ್ಪ ಪೀಸಸ್ ಎಲ್ಲ ಅಲ್ಲೇ ಬಿಟ್ಬಿಡ್ತಾರೆ, ಆ ಕಾರಣದಿಂದ ನಮಗೆ ಓಪನ್ ಸರ್ಜರಿ ಮಾಡ್ಕೊಡಿ, ಇಲ್ಲ ಕೈ ಆಪರೇಷನ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಅದು ಸುಳ್ಳು. ಯಾಕೆ ಅಂತ ಹೇಳಿದ್ರೆ, ನಾವು ಓಪನ್ ಸರ್ಜರಿಲಿ ಆಲ್ಮೋಸ್ಟ್ 7 ಸೆಂಟಿಮೀಟರ್ ಇನ್ಸಿಷನ್ ಕೊಟ್ಟು ಅದರಲ್ಲಿ ನಾವು 7 ಲೇಯರ್ ಕಟ್ ಮಾಡಿ ಗರ್ಭಕೋಶವನ್ನು ನಾವು ಅಟ್ಯಾಚ್ಮೆಂಟ್ ನ ಡಿಟ್ಯಾಚ್ ಮಾಡಿ ಹೊಟ್ಟೆ ಮುಖಾಂತರ ಅದನ್ನ ತೆಗಿತೀವಿ. ಅದೇ ನಾವು ಹೇಗೆ ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ ಅಂದ್ರೆ, ಒಂದ್ ಚಿಕ್ಕ ಅಣ್ಬಟ್ ಗಾತ್ರ 3 ಹೋಲ್ ಮಾಡಿ ಅದರಲ್ಲೂ ಕೂಡ ನಾವು ಯೂಟಸ್ ಡಿಟ್ಯಾಚ್ಮೆಂಟ್ ಮಾಡಿ ಯೋನಿ ಮುಖಾಂತರ ನಾವು ಗರ್ಭಕೋಶವನ್ನು ತೆಗಿತೇವೆ. ಸೊ 2 ಸರ್ಜರಿಲೂ ಕೂಡ ನಾವು ಗರ್ಭಕೋಶ ಎಂಟೈರ್ಲಿ ತೆಗಿತೀವಿ, ಯಾವ್ದೇ ಪೀಸ್ ಆಗ್ಲಿ ಯಾತರನು ಒಳಗಡೆ ಬಿಡಲ್ಲ. ಆಕ್ಚುಲಿ ಆಸ್ ಅ ಗೈನಕಾಲಜಿಸ್ಟ್, ಆಸ್ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಐ ಪ್ರಿಫರ್ ಲ್ಯಾಪ್ರೋಸ್ಕೋಪಿ ಓವರ್ ಓಪನ್ ಸರ್ಜರಿ. ಈ ತರ ಯೂಸ್ಫುಲ್ ಟಿಪ್ಸ್ಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ.